ಏನಾಗಿದೆ ಅಂತಂದರೆ ಕೇಂದ್ರ ಸರ್ಕಾರ ನಾವು ವಾಪಸ್ ತೊಗೊಳ್ತೀವಿ, ನೀವು ಹೋರಾಟ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಅವತ್ತಿನ ಮೋದಿ ಸರ್ಕಾರ ಏನಿತ್ತು ಅವ್ರು ಭರವಸೆ ಕೊಟ್ಟರು. ಆ ಭರವಸೆ ಮೇರೆಗೆ ವಾಪಸ್ಸು ತಗೊಂಡ್ರು. ಅಂದರೆ ಕೇಂದ್ರ ಸರ್ಕಾರದ ಏನು ನೀತಿಗಳೇನಿದೆ ಅವ್ರ ಹೆಸರಿಗೆ ಅದನ್ನು ವಾಪಸ್ ತಗೊಂಡಿದ್ದಾರೆ ಕೃಷಿ ಕಾಯ್ದೆಗಳು. ಆದರೆ ರಾಜ್ಯ ಸರ್ಕಾರದ ಮುಖಾಂತರ ಅದು ಹಿಂಬಾಗಿಲಿಂದ ಜಾರಿಗೆ ತರ್ತಾ ಇದೆ. ಅದರ ಪರಿಣಾಮ ನಾವು ಎಲ್ಲ ಕಡೆ ಅನುಭವಿಸ್ತಾ ಇದ್ದೀವಿ. ಒಂದು ಕಡೆ ಎಷ್ಟು ನಾವು ಬೆಲೆನ ಇಷ್ಟು ಬೆಲೆ ನಮಗೆ ಬರಬೇಕು ಅಂತ ನೀವೇನಾದರೂ ಮಾರ್ಕೆಟಿಗೆ ತೊಗೊಂಡೋದ್ರೆ 50-60% ಕುಸಿದೋಗಿರುತ್ತೆ, ಬೆಲೆ ಸಿಗೋದಿಲ್ಲ. ಈ ರೀತಿ ಸಮಸ್ಯೆ ಕಾಡ್ತಾ ಇದೆ. ಅಷ್ಟೇ ಅಲ್ಲ, APMC ಅಂತ ಏನಿತ್ತು, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಬೋರ್ಡ್ಗಳಿತ್ತಲ್ಲ, ಅದು ಕೂಡ ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು 82-83 ಇತ್ತು. ಈಗಾಗಲೇ ಒಂದು 20-22 ಮುಚ್ಕೊಂಡು ಹೋಗಿದ್ದಾರೆ. ಈಗ ರೈತ ಅವ್ನು ತೊಗೊಂಡಿಲ್ಲ ಆಗ್ತಾನೀಗ. ಅದಕ್ಕೆ ಈಗ ಮಾಲ್ಗಳು ಬಂದಿರೋದ್ರಿಂದ ಡೈರೆಕ್ಟಾಗಿ ಮಾಲ್ಗಳ ಮುಖಾಂತರ ವ್ಯವಸ್ಥಿತವಾಗಿ ವ್ಯಾನ್ಗಳನ್ನ ಕೆಲವು ಭಾಗದಲ್ಲಿ ತೊಗೊಂಡೋಗಿ ಅವರೇ ಅದನ್ನು ಪರ್ಚೇಸ್ ಮಾಡ್ತಾರೆ. ಟಾಟಾ, ಬಿರ್ಲಾ, ಅಂಬಾನಿ ಇಂಥವ್ರನ್ನ ತೊಗೊಂಡೋಗಿ ಪರ್ಚೇಸ್ ಮಾಡ್ಕೊಂಡು ಅವರು ಮಾರ್ಕೆಟ್ನ ಮಾಡ್ತಾರೆ. ಈಗಾಗಲೇ ಅದಾನಿ ಮತ್ತು ಅಂಬಾನಿಯ ಒಂದು ಗೋಡನ್ಗಳನ್ನ 1 ಕಿಲೋಮೀಟರ್ಷ್ಟು ದೊಡ್ಡದು 100 ಗೋಡನ್ಗಳನ್ನ ಇಡೀ ದೇಶದಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಅಲ್ಲಿ ಹೋಗಿ ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ದವಸ ಧಾನ್ಯಗಳನ್ನ, ತರಕಾರಿಗಳನ್ನ ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತಂದರೆ ಒಟ್ಟಾರೆ ರೈತರಿಗೆ ಬೆಲೆ ಸಿಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದೇನಾಗ್ತಾ ಇದೆ, ಗೊಬ್ಬರದ ಬೆಲೆ ಆಗಲಿ, ಔಷಧಿ ಬೆಲೆ ಆಗಲಿ, ಬೀಜೋತ್ಪನ್ನಗಳಾಗಲಿ, ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. 10 ವರ್ಷದ ಹಿಂದೆ ಇದ್ದಿದ್ದ ರೇಟ್ ಗೊಬ್ಬರ ಅಥವಾ 5 ವರ್ಷದ ಹಿಂದಿದ್ದ ರೇಟ್ ಇದ್ದು ಇವತ್ತಿಲ್ಲ. ಒಂಥರ ಜೂಜಾಟದ ಥರ ಹೋಗಿದೆ. ಇದರ ಒಂದು ಹಿನ್ನೆಲೆ ಏನಂದರೆ, ಒಟ್ಟಾರೆ ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ 2035ನೇ ಇಸ್ವಿ ಒಳಗಡೆ ಸುಮಾರು ನಮ್ಮ ದೇಶದ 65% ರೈತಾಪಿ ಜನಗಳನ್ನ ಕಟ್ ಮಾಡಬೇಕು ಅಂತ ಇರುತ್ತೆ. ಅಂದರೆ ಅವರು ನಗರಕ್ಕೆ ಕಳಿಸ್ಬೇಕು ಅಂತ. ಅದರ ಒಂದು ಹಾದಿ ಇವಾಗ ಹಿಡಿತಾ ಇದೆ ಪೂರ್ತಿ. ಹಾಗಾಗಿ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಕೃಷಿ ಬೇಡಪ್ಪ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗಡೆ ಹೆಚ್ಚೆಚ್ಚು ನಮ್ಮ ರೈತರ ವ್ಯವಸ್ಥಿತವಾಗಿ ಕೇಂದ್ರ ಸರ್ಕಾರಗಳು ಏನು ತರಬೇಕಾಗಿದೆ ಆ ಯೋಜನೆಗಳನ್ನ ತರಬೇಕು. ಅವ್ರು ಏನು ಉಪಯೋಗಿಸ್ತಾರೆ, ಔಷಧಿಗಳಾಗಲಿ, ಗೊಬ್ಬರ ಆಗಲಿ, ಪ್ರತಿಯೊಂದು ಬೀಜ ಆಗಲಿ, ಅದೆಲ್ಲ ಕೂಡ ಅವರಿಗೆ ಕೈಗೆ ಸಿಗುವಷ್ಟು ಬೆಲೆನ ಕೊಡಬೇಕು. ಇನ್ನೊಂದು, ಇಡೀ ರಾಜ್ಯನೇ ಏನಿದೆ ಸರ್ಕಾರ, ರಾಜ್ಯ ಸರ್ಕಾರನೇ ಮಾರ್ಕೆಟಿಂಗ್ ಏನಿದೆ ಅವರೇ ಅದನ್ನು ಕೊಂಡ್ಕೊಂಡು ಅವರೇ ಅದನ್ನು ಮಾರಾಟ ಮಾಡಬೇಕು. ಅದಕ್ಕೆ ಸ್ಟೇಟ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಂದರೆ ಯಾವುದೇ ಬೆಳೀಲಿ, ಅದು ಕೊಬ್ಬರಿಯಿಂದ ಹಿಡಿದು ಮೆಣಸಿನ್ಕಾಯಿ ಇರ್ಬೋದು, ತರಕಾರಿ ಇರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ತೊಗರಿ ಬೆಳೆ ಎಲ್ಲ ಒಟ್ಟಾರೆ ರೈತರ ಒಂದು ಏನು ಬೆಳೆ ಇದೆ ಅದನ್ನು ರೈತರೇ ನೇರವಾಗಿ ಸರ್ಕಾರಕ್ಕೆ ಕೊಡಬೇಕು. ಸರ್ಕಾರ ಜವಾಬ್ದಾರಿ ತಗೊಂಡು ಅದ್ರ ಮುಖಾಂತರ ಅವರು ವಿಲೇವಾರಿ ಮಾಡಬೇಕು. ಇದು ನಾವು ಬೇಡಿಕೆ ಇಟ್ಟಿದ್ದೀವಿ. ಇದು ಮಾಡ್ತಾರೆ ಸುಲಭವಾಗಿ. ಯಾಕೆಂತಂದರೆ ನಮ್ಮ ದೇಶದವರು ಬಂಡವಾಳಶಾಹಿಗಳು ಹೆಂಗಿದೆ ಅಂದರೆ ಕಪಿಮುಷ್ಟಿ, ಅವರೆಲ್ಲ ಕೂಡ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಪೂರ್ತಿ. ಈಗ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ತಾಕೀತು ಮಾಡ್ತಾರೆ. ನಾವೇನು ಹೇಳ್ತೀವೋ ಅದ್ರ ಪ್ರಕಾರ ನೀವು ಜಾರಿ ಮಾಡಬೇಕು, ಲೈಸೆನ್ಸ್ ಕೊಡಬೇಕು. ಇದಿಲ್ಲ ಅಂತಂದರೆ ನಾವು ಸುಮ್ಮನೆ ಇರೋದಿಲ್ಲ. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಚೇಂಜ್ ಮಾಡ್ತೀವಿ ಅಥವಾ ಇನ್ಯಾವುದೋ ಪಾರ್ಟಿ ತರ್ತೀವಿ. ಒಟ್ಟಾರೆ ಇದೆಲ್ಲ ಒಂದು ವ್ಯವಸ್ಥಿತವಾಗಿದೆ. ನಮಗೆ ಗೊತ್ತಾಗಲ್ಲ. ನಾವು ಇದೆಲ್ಲ ಏನು ಮಾತಾಡ್ತಾ ಇರ್ತೀವಲ್ವಾ, ಏನೋ ಬರ್ತೀವಿ, ಹೋಗ್ತೀವಿ, ನೋಡ್ತೀವಿ, ಏನೋ ಆಗುತ್ತೆ. ಬಟ್ ಒಳಗಡೆ ಒಂದು ಜಾಲ ಇದೆ. ಇದಕ್ಕೊಂದು ಮಾಫಿಯಾ ಗ್ಯಾಂಗ್ ಅಂತ ಕರಿತೀವಿ ನಾವು. ಮಾಫಿಯಾ ಗ್ಯಾಂಗ್ ಗೊತ್ತಿಲ್ಲ ಇದು. ಅವ್ರು ಹೆಂಗಿದೆ ಅಂತಂದರೆ IAS ಆಫೀಸರ್ಸು, IPS ಆಫೀಸರ್ಗಳು ಒಳಗಡೆ ಒಂದು ದುಷ್ಟಕೂಟ ಇದೆ. ಅವರು ಕುತ್ಕೊಂಡು ಮೀಟಿಂಗ್ ಮಾಡಿ ವ್ಯವಸ್ಥಿತವಾಗಿ
ಎಷ್ಟು ಮಟ್ಟಿಗೆ ನಮ್ಮ ರೈತಾಪಿ ಜನಗಳನ್ನ ನಾಶ ಮಾಡಬೇಕು ಅನ್ನೋದ್ರ ಬಗ್ಗೆ ವ್ಯವಸ್ಥಿತವಾಗಿ ವೇದಿಕೆಯ ಸಿದ್ಧತೆ ಮಾಡಿ ಇಟ್ಬಿಟ್ಟಿದ್ದಾರೆ ಅವರಿಗಾಗಲೇ. ಈಗ 2035ನೇ ಇಸ್ವಿಯಷ್ಟೊತ್ತಿಗೆ ಸುಮಾರು 45%ಅಷ್ಟು ನಮ್ಮ ರೈತಾಪಿ ಜನಗಳನ್ನ, ಅಂದರೆ 65% ಏನಿದ್ದಾರೆ ಇಡೀ ದೇಶದಲ್ಲಿ, ಅದರಲ್ಲಿ 45%ಅಷ್ಟು ರೈತಾಪಿ ಜನಗಳನ್ನ ನಗರಕ್ಕೆ ವರ್ಗಾಯಿಸಬೇಕು ಅಂತಲೇ ಅವರು ತೀರ್ಮಾನ ಮಾಡಿದ್ದಾರೆ. ಆ ಹಿನ್ನೆಲೆ ಒಳಗಡೆ ಈ ಸಮಸ್ಯೆ ಬರ್ತಾ ಇದೆ. ಇದು ಒಂದು ಕಡೆ. ಈಗ ಇದೆಲ್ಲ ಹೋಗಬೇಕಂತಂದರೆ ನಾವು ಹೆಚ್ಚೆಚ್ಚು ಹಲವಾರು ಕಾರ್ಯಕ್ರಮಗಳನ್ನ ಹೋರಾಟನ ತೊಗೊಬೇಕು. ಈಗ ರೈತರು ಹೋದರು ಅಂದರೆ ನಗರದಲ್ಲಿರುವಂಥ ಯಾರಿದ್ದಾರೆ ಮಧ್ಯಮ ವರ್ಗದ ಜನ, ಎಲ್ಲ ಆಫೀಸಲ್ಲೂ ಕೆಲಸ ಮಾಡ್ತಾರೆ, ಟೀಚರ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಹಾಳು ಮೂರು ಯಾರಿದಾರಲ್ಲ ಎಲ್ಲ ಸಂಬಳ ತೊಗೊಂಡು 50,000 30,000 70,000 ಸಂಬಳ ತೊಗೊಂಡಿದ್ದಾರಲ್ವ, ಅವ್ರ ಲೈಫು ಸುಮ್ಮನೆ ಇರೋಲ್ಲ. ಇನ್ನು ಅವ್ರ ಲೈಫು ಸಮಸ್ಯೆ ಆಗುತ್ತೆ. ಅಷ್ಟೇ ಅಲ್ಲ, ಕಾರ್ಮಿಕರು ಯಾರು 20,000 15,000 ಸಂಬಳ ತೊಗೊಂಡು ಜೀವನ ಮಾಡ್ತಾಯಿದ್ದಾರೆ, ಅವ್ರಿಗೆ ಈಗಾಗಲೇ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಎಷ್ಟು ಬೆಲೆ ಆಗಿದೆ ಅಂತಂದರೆ, ಅವ್ನ ಮನೆ ಬಾಡಿಗೆ ಕಟ್ಕೊಂಡು ದವಸ ಧಾನ್ಯಗಳನ್ನ ಪರ್ಚೇಸ್ ಮಾಡಿಕೊಂಡು ಹೆಂಡತಿ ಮಕ್ಕಳು ನೋಡ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ವಿದ್ಯಾಭ್ಯಾಸ ವ್ಯಾಪಕರಣ ಒಂದು ಕಡೆ, ಮೆಡಿಸನ್ನು ಡಾಕ್ಟರ್ ಹತ್ರ ಹೋದರೆ ಎಷ್ಟು ಬೆಲೆ ಆಗಿದೆ. ಇಷ್ಟೆಲ್ಲ ಮಾಡಿ ಕೂಡ ಒಂದು ಜೀವನ ಮಾಡೋಕ್ಕಾಗ್ತದೆ. ಯಾರಪ್ಪ ಅಂತಂದರೆ, ತಿಂಗಳಿಗೆ ಒಂದು ಸ್ವಲ್ಪ ಲಂಸಮ್ ಒಂದು ಸ್ವಂತ ಮನೆ ಇತ್ತು, ಅವನಿಗೆ ಸ್ವಲ್ಪ ಆದಾಯ ಬರ್ತಾ ಇದ್ದರೆ ಹೊಟ್ಟುಂಬದವ್ರು ಏನು ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲಪ್ಪ, ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ಅವರು ಎಲ್ಲ ಹೊಟ್ಟುಂಬದವ್ರು ಮಾತಾಡೋದು. 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ, 2,000 ರೂಪಾಯಿ ಸಂಬಳ ಬರುತ್ತೆ, ಸ್ವಂತ ಮನೆ ಇರುತ್ತೆ, ಮತ್ತು ಕೆಲವರಿಗೆ ದೊಡ್ಡ ದೊಡ್ಡ ತೋಟಗಳಿರ್ತವೆ. ಯಾರಿರ್ತಾರೆ, ಒಂದು 500 ಇರೋದು ಅಡಿಕೆ ಗಿಡ ಇರ್ಬೋದು ಅಥವಾ ತೆಂಗಿರ್ಬೋದು, ಅವರಿಗೂ ಸ್ವಲ್ಪ ಜಾಸ್ತಿ ದುಡ್ಡು ಬರುತ್ತೆ. ಅವರು ಕೂಡ ಅವರಿಗೂ ಒದೆ ಬಿದ್ದಿದೆ, ಬಿದ್ದಿಲ್ಲ ಅಂತ ಅವರಿಗೂ ಒದೆ ಬಿದ್ದಿದೆ. ಆದರೆ ಅವ್ರು ಹೆಚ್ಚು ಹೋರಾಟಕ್ಕೆ ಬರಲ್ಲ. ಅವೆಲ್ಲ ಏನಪ್ಪ ಅಂತಂದರೆ ಸ್ವಲ್ಪ ಬೆಂಬಲಿಸ್ಬೋದು ಅಷ್ಟೇ. ಆದರೆ ರೈತರು ಪರವಾಗಿ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಬರ್ತಾರೆ. ಅವರು ಹೋಗೋಣ ನಡೀಲಿ, ನಾನು ಬರ್ತೀನಿ, ಮನೆ ಮನೆ ಹೋಗಿ ಪ್ರಚಾರ ಮಾಡೋಣ ಅಂತ ಬರ್ತಾರೆ. ಹೊರತುಂಬದವರು ಅವ್ರು ಬರಲ್ಲ. ಅವರು ನಾವು ಮಾಡ್ತಾ ಇರೋದ್ರ ಬಗ್ಗೆ ಸರಿನೋ ತಪ್ಪು ಚರ್ಚೆ ಮಾಡ್ತಾರೆ ಅಷ್ಟೇ. ಆದರೆ ಯಾರೇ ಆಗಿರಲಿ, ಶ್ರೀಮಂತ ರೈತ ಆಗಿರ್ಬೋದು, ಮಧ್ಯಮ ರೈತ ಆಗಿರ್ಬೋದು, ಅದು ಮಧ್ಯಮ ರೈತ ಆಗಿರ್ಬೋದು, 1 ಎಕರೆ ಜಮೀನು ಇಟ್ಕೊಂಡಿರೋ ರೈತ ಆಗಿರ್ಬೋದು, ಬಟ್ ಎಲ್ಲರೂ ಒಂದೇ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಅವರು ಬರಲ್ಲ. ಅದರಲ್ಲಿ ವ್ಯತ್ಯಾಸಗಳಿದೆ. ಅದಕ್ಕೆ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಅಂದರೆ, ನಾವು ರೈತರ ಮೇಲೆ ಎಲ್ಲರೂ ಒಂದೇ, ಭೇದ ಭಾವ ಇದೆ. ಯಾಕೆಂದರೆ ಒಂದು ಕಾಲದಲ್ಲಿ ಅವರಿಗೆ 1 ಎಕರೆ 50 ಇದೆ, ಹಿಂದೆ ಅವ್ರ ಹತ್ರ 20 ಎಕರೆ ಇತ್ತು, 1 ಎಕರೆ ಆಗಿದೆ ಅಷ್ಟೇ.